ಪರ್ವತ ನಲ್ಲತಂಗಾ ದೇವತ ಶನಿಪ್ರಭಾವ ಪಾಂಡವರು ಸ್ವರ್ಗಾರೋಹಣ ರಾಮಾಯಣದ ಭಾಗ ಜಟಾಯಿ ಮೋಕ್ಷ ಶ್ರೀರಾಮ ಜನನ ದಶರಥ ಕಲ್ಯಾಣ ಸೀತಾ ಕಲ್ಯಾಣ ಗಣೇಶ ಮಹಿಮೆ ಬಸವೇಶ್ವರ ಜನನ ಶ್ರೀರಾಮರ ವೈಕುಂಠಾರೋಹಣ ಶ್ರೀ ಹನುಮದ್ವಿಲಾಸ ಶ್ರೀನಿವಾಸ ಕಲ್ಯಾಣ ಭಕ್ತ ಮಹಂದಾತ ಭಕ್ತ ಪುರೂರವ ಅವೆಲ್ಲ ಬೇಕಿಲ್ಲದ ಕಥೆ ಇಲ್ಲಿ ಸದ್ಯಕ್ಕೆ. ಈ ಸನ್ನಿವೇಶಕ್ಕೆ ಶನೇಶ್ವರ ಸ್ವಾಮಿ ಕಥೆಯೊಂದನ್ನು ಬಿಟ್ಟು ಮೋಕ್ಷಕ್ಕೆ ಆ ನಾಗರತ್ನಮ್ಮನವರು ತಾವು ದೂರದಲ್ಲೇ ನಿಂತು ತನ್ನ ಪತಿಗೆ ತನ್ನ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ತಾವು ಮೋಕ್ಷವನ್ನು ಪಡಿಬೇಕು. ಯಾರು ಆ ತಾಯಿಗೆ ಮೋಕ್ಷ ಸಿಗಬೇಕು ಅಂತ ಮೋಕ್ಷದ ಕಥೆಯನ್ನು ತಾವೆಲ್ಲರೂ ಹೇಳೋದಾದರೆ ನಾವನ್ನು ಹಾಡೋ ಸಿದ್ಧವಾಗಿದ್ದೀವಿ. ಅಷ್ಟೊತ್ತಿಗೆ ಒಂದು ಗೀತೆಯನ್ನು ಹಾಡೋಣ. ನಿಧಾನವಾಗಿ ಯೋಚನೆ ಮಾಡಿ ಹೇಳಿ, ಆ ಥರ ಏನಿಲ್ಲ. ಸ್ವಾಮಿ, ಪಾಂಡವರ ಸ್ವರ್ಗಾರೋಹಣ, ಜಟಾಯಿ ಮೋಕ್ಷ, ಶ್ರೀರಾಮರ ವೈಕುಂಠಾರೋಹಣ, ಇವು ಮೋಕ್ಷದ ಕಥೆ. ಪೂಜೆ ಮಾಡಿಸಿ, ಹೆಣ್ಣುಮಕ್ಕಳು ಪೂಜೆ ಮಾಡಿ. ಹೇಗೆ ಮರೆಯಾಲಿ ನಾಗರತ್ನಮ್ಮ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ತಾಯವ್ವ ನಿಮ್ಮ ಕಳುಹಿಸಿ ಭಗವಂತನ ಬಳಿಗೆ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ನಾಗರತ್ನಮ್ಮ ನಿಮ್ಮ ಮರೆಸಿ ಮಣ್ಣಿನ ಒಳಗೆ. ಓ ಕಳುಹಿಸಿ ಭಗವಂತನ ಬಳಿಗೆ, ತಾಯಿ ಕಳುಹಿಸಿ ಭಗವಂತನ ಬಳಿಗೆ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ನಾಗರತ್ನಮ್ಮ ನಿಮ್ಮ ಕಳುಹಿಸಿ ಭಗವಂತನ ಬಳಿಗೆ. ತಾಯವ್ವ ಕಳುಹಿಸಿ ಶಿವನ ಬಳಿಗೆ. ಕೇರಿಗೊಳ್ಳೆವರಂತೆ ನೀವು ಕೇರಿಗೊಳ್ಳೆವರಂತೆ ನೀವು ತಾಯವ್ವ ನಾಗರತ್ನಮ್ಮ ಈ ಊರಿಗೊಳ್ಳೆವರಂತೆ ನೀವು ಈ ಕೇರಿಗೊಳ್ಳೆವರಂತೆ ನೀವು ಊರ ಬಿಟ್ಟು ಕಾಡಿಗೋಗುವಾಗ ನಿನ್ನ ಬಳಗಾದ ದುಃಖ ನಿಲದಲ್ಲೇ. ನೀನು ಊರ ಬಿಟ್ಟು ಕಾಡಿಗೋಗುವಾಗ ನಿನ್ನ ಬಳಗಾದ ದುಃಖ ನಿಲದಲ್ಲೇ.
ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ನಾಗರತ್ನಮ್ಮ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ತಾಯವ್ವ ಕಳುಹಿಸಿ ಭಗವಂತನ ಬಳಿಗೆ ನಿಮ್ಮ ಕಳುಹಿಸಿ ಭಗವಂತನ ಬಳಿಗೆ ಊರಾಚೆ ಹೊಲದಲ್ಲಿ ನೀವು ನಿಮ್ಮ ಬಂಧು ಬಳಗವೆಲ್ಲ ಇಲ್ಲಿ ಊರಾಚೆ ಹೊಲದಲ್ಲಿ ನೀವು ನಿಮ್ಮ ಬಂಧು ಬಳಗವೆಲ್ಲ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ನೀವು ಮಾಸಣದ ಬಯಲಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ನೀವು ಮಾಸಣದ ಬಯಲಲ್ಲಿ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ನಾಗರತ್ನಮ್ಮ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ತಾಯವ್ವ ಕಳುಹಿಸಿ ಭಗವಂತನ ಬಳಿಗೆ ನಿಮ್ಮ ಕಳುಹಿಸಿ ಭಗವಂತನ ಬಳಿಗೆ ನಮ್ಮ ಬಾಳಲ್ಲಿ ಬೆಳಕನ್ನ ತಂದೆ ಬಾನಲ್ಲಿ ಮಿಂಚಂಗೆ ಕಂಡೆ ನಮ್ಮ ಬಾಳಲ್ಲಿ ಬೆಳಕನ್ನ ತಂದೆ ಬಾನಲ್ಲಿ ಮಿಂಚಂಗೆ ಕಂಡೆ ಮಕ್ಕಳ ತಬ್ಬಾಲಿ ಮಾಡಿ ಇಂದಿಗೆ ದೂರಾದೆಯಲ್ಲೇ ತಾಯವ್ವ ಮಕ್ಕಳ ತಬ್ಬಾಲಿ ಮಾಡಿ ಇಂದಿಗೆ ದೂರಾದೆಯಲ್ಲೇ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ನಾಗರತ್ನಮ್ಮ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ತಾಯವ್ವ ನಿನ್ನ ಕಳುಹಿಸಿ ಭಗವಂತನ ಬಳಿಗೆ ಹುಟ್ಟಿದ ಊರನ್ನ ಕಟ್ಟಿದ ಮನೆಯನ್ನ ತಾಳಿ ಕಟ್ಟಿದಂಥ ಪತಿಯನ್ನ ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ನನ್ನ ಮಕ್ಕಳು ಹಾಗಿರಬೇಕು, ನನ್ನ ಮಕ್ಕಳು ಹೀಗಿರಬೇಕು, ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಆಸೆ ಕಟ್ಟಿಕೊಂಡಿದ್ದಂಥ ತಾಯಿ ಇವತ್ತು ಈ ಪ್ರಪಂಚವನ್ನು ಬಿಟ್ಟು ದೂರ ಆಗಿ ಹೊರಟೋಗಿದ್ದಾರೆ. ಅಂತಹ ತಾಯಿ ತಾನೆಲ್ಲೇ ಇದ್ದರೂ ಆ ಭಗವಂತನ ಪಾದ ತಳದಲ್ಲಿ ಪರಮಾತ್ಮ ತಾನು ಸೇರಿಸ್ಕೊಂಡಿದ್ರು ಕೂಡ ದೂರದಿಂದಲೇ ಅವರಿಗೆ ಆಶೀರ್ವಾದ ಮಾಡಿ ದುಃಖ ತಪ್ತರಾತಕ್ಕಂಥ ಪತಿಯನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಎಲ್ಲ ಬಂಧು ಬಳಗವನ್ನು ಕಾಪಾಡಲಿ ಅಂತ ಹೇಳ್ತಾ ನಾವೀಗ ಕಥಾಭಾಗದ ಕಡೆ ಬರೋಣ. ಯಾವ ಕಥೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ